ಹೆಂಡತಿ ಇಬ್ಬರು ಮಕ್ಕಳು ಜೀವನ ನಡೆಸಲು ಒಂದೊಳ್ಳೆ ಕೆಲಸವೂ ಇದೆ. ಇಷ್ಟರಲ್ಲಿ ನೆಮ್ಮದಿ ಬದುಕು ನಡೆಸಬೇಕಿದ್ದ ಆಸಾಮಿಗೆ ಯಾಕೋ ಕಾಲೇಜು ಯುವತಿಯ ಮೇಲೆ ಲವ್ ಆಗಿತ್ತಂತೆ. ಒಂದು ವಾರದಿಂದ ಆ ವಿದ್ಯಾರ್ಥಿನಿಗೆ ಕಾಟ ಕೊಡುತ್ತಿದ್ದಂತೆ. ಯಾರಿಗಾದ್ರೂ ತಾಳ್ಮೆ ಅನ್ನೋದು ದೊಡ್ಡದು. ಅದನ್ನ ಕಳೆದುಕೊಂಡ ಮೇಲೆ ಸುಮ್ಮನಿರ್ತಾರ? ಆಕೆ ತಮ್ಮ ಮನೆಯವರಿಗೆ ನಡೆದಿದ್ದನ್ನ ಹೇಳುತ್ತಿದ್ದಂತೆ ಆಕೆಯ ಜೊತೆಗೆ ಬಂದ ಸಂಬಂಧಿಕರನ್ನು ಲೆಕ್ಕಿಸದೆ ಚುಡಾಯಿಸಲು ಬಂದ ರೋಡ್ ರೋಮಿಯೋನನ್ನ ಪಬ್ಲಿಕ್ ರೋಡಲ್ಲೇ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಇದೆಲ್ಲ ನಡೆದಿದ್ದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಮುಖ್ಯ ರಸ್ತೆ ಕೇಕ್ ಲ್ಯಾಂಡ್ ಬೇಕರಿ ಎದುರಿಗಿರುವ ಚಿಕನ್ ಅಂಗಡಿ ಮುಂದೆ. ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಮನ್ಸೂರ್ ಎಂಬಾತನೇ ಈ ಪುಂಡಾಟಕ್ಕೆ ಇಳಿದಿದ್ದ. ಆತನಿಗೆ ಈಗಾಗಲೇ ಹೆಂಡತಿ ಇಬ್ಬರು ಮಕ್ಕಳು ಇದ್ದಾರಂತೆ. ಕಳೆದ ಒಂದು ವಾರದಿಂದ ಕಾಲೇಜಿಗೆ ಹೋಗಿ ಬರುತ್ತಿದ್ದಾಗಿಲ್ಲ, ಜೊತೆಗೆ ಯಾರು ಬಂದರೂ ಅವರ ಮೇಲೆ ಗಲಾಟೆ ಮಾಡೋದು, ಈಕೆಯನ್ನ ಚುಡಾಯಿಸುತ್ತಿದ್ದ ಎನ್ನಲಾಗಿದ್ದು, ಆ ಯುವತಿಯೇ 2-3 ಬಾರಿ ಎಚ್ಚರಿಕೆ ಕೊಟ್ಟಿದ್ರು. ಮತ್ತೆ ಮತ್ತೆ ಅದೇ ಚಾಳಿ ಮುಂದುವರಿಸಿದ್ದಕ್ಕೆ ವಿಧಿ ಇಲ್ಲದೆ ತಮ್ಮ ಮನೆಯಲ್ಲಿ ಮಾಹಿತಿ ನೀಡಿದ್ದು ಯುವತಿಯ ಪೋಷಕರು ಇಂದು ಆಕೆಯೊಂದಿಗೆ ಬಂದಾಗಲೂ ಮನ್ಸೂರ್ ಎಂಬಾತ ಅದೇ ಚಾಳಿ ಮುಂದುವರಿಸಿದ್ನಂತೆ. ಕಡೆಗೆ ಜೊತೆಗೆ ಬಂದಿದ್ದ ಆಕೆಯ ಸಂಬಂಧಿಕರು 2-3 ಗೂಸ ನೀಡಿದ್ರು. ಅಷ್ಟಲ್ಲೇ ಎಚ್ಚೆತ್ತುಕೊಂಡ ಮನ್ಸೂರ್ ಕೂಡ ತಮ್ಮ ಬೆಂಬಲಿಗರೊಂದಿಗೆ ಒಡೆದಾಟಕ್ಕೆ ಇಳಿದಿದ್ದರಿಂದ ಅಲ್ಲಿ ಜನ ಜಂಗುಳಿಯೇ ಸೇರಿಬಿಟ್ಟಿತ್ತು. ಕೂಡಲೇ ಎಂಟ್ರಿ ಕೊಟ್ಟ ನಗರ ಪೊಲೀಸರು ಚುಡಾಯಿಸುತ್ತಿದ್ದ ಮನ್ಸೂರ್ನನ್ನ ಠಾಣೆಗೆ ಎಳೆದೊಯ್ದು ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ.